ಸಾಯಿ ಲೇಔಟ್ ಜನರ ಗೋಳನ್ನ ಕೇಳೋರು ಯಾರು ಅಂತ ಹೇಳಿ. ಸಾಯಿ ಲೇಔಟ್ನಲ್ಲಿ ಇನ್ನೂ ಕೂಡ ರಾಜಕಾಲುವೆಯ ನೀರನ್ನ ತೆಗೆಯೋದಕ್ಕಾಗ್ತಾ ಇಲ್ಲ. ಮತ್ತೆ ಮತ್ತೆ ಮಳೆ ಶುರುವಾಗ್ತಾ ಇದೆ. ನೀರಿನ ಮಟ್ಟ ಏರಿಕೆ ಆಗುವಂತಹ ಆತಂಕ ಸ್ಥಳೀಯರಲ್ಲಿ ಮನೆ ಮಾಡಿದೆ. ರಸ್ತೆಗಳಲ್ಲಿ ರಾಜಕಾಲುವೆಯ ನೀರು ನುಗ್ತಾ ಇದೆ, ನಿಲ್ತಾನೇ ಇಲ್ಲ. ಸಾಯಿ ಲೇಔಟ್ನ ಜನರ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಯಾರಿಗೆ ಹೇಳ್ಕೊಬೇಕು ನಮ್ಮ ಪ್ರಾಬ್ಲಮ್ ಅನ್ನ ಅಂತ ಹೇಳಿ ಜನ ಯೋಚಿಸ್ತಾ ಇದ್ದಾರೆ. ಮೊನ್ನೆ ಸುರಿದಂತಹ ಮಳೆ ನಿನ್ನೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಸಾಯಿ ಲೇಔಟ್ನಲ್ಲಿ. ಇಡೀ ಏರಿಯಾವೇ ಮುಳುಗಡೆಯಾಗಿ ನಡುಗಡ್ಡೆಯಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಟ್ರ್ಯಾಕ್ಟರ್ಗಳಲ್ಲಿ ಬೋಟ್ಗಳಲ್ಲಿ ಜನರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗಿತ್ತು. ಈಗ ಮತ್ತೊಮ್ಮೆ ರಾಜಕಾಲುವೆಯನ್ನ ಅದರಲ್ಲಿದ್ದಂತಹ ಹೂಳನ್ನು ತೆಗೆದೇ ಇರುವಂತಹ ಪರಿಣಾಮ ಈ ರಾಜಕಾಲುವೆಯ ನೀರು ಸಿಕ್ಕ ಕಡೆಗಳಲ್ಲಿ ನುಗ್ತಾ ಇದೆ. ನೀವು ಕೂಡ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀರಿ. ಅಧಿಕಾರಿಗಳಿಲ್ಲ, ಜನಪ್ರತಿನಿಧಿಗಳಿಲ್ಲ, ಜನರೇನೆ ಅವರವರ ಮನೆಯನ್ನ ನೀರನ್ನು ಹೊರಹಾಕಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಾತ್ರಿ ಇಡೀ ಜನ ಜಾಗರಣೆ ಮಾಡಿದ್ದಾರೆ, ನೀರನ್ನು ಹೊರಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ, ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಸಾಯಿ ಲೇಔಟ್ನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಎಲ್ಲಿ ಕಣ್ಣು ಹಾಯಿಸಿದರೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಪ್ರತಿನಿತ್ಯವೂ ಲಕ್ಷಾಂತರ ಜನ ಓಡಾಡ್ತಾ ಇದ್ದಂತಹ ಜಾಗ ಈಗ ನೀರಿನಿಂದ ಆವೃತವಾಗಿದೆ. ಬೈಕು, ಕಾರು, ಬಸ್ಗಳಲ್ಲಿ ಓಡಾಡಬೇಕಾದಂತಹ ಜನ ದೋಣಿ, ಬೋಟ್ ಮೂಲಕ ಓಡಾಡಬೇಕಾದಂತಹ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ಇದು ಬೆಂಗಳೂರಿನ ಹಲವು ಕಡೆಗಳಲ್ಲಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ರಾಘು. ಸಾಯಿ ಲೇಔಟ್ನಿಂದ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಪಡಿತಾ ಹೋಗೋಣ. ರಾಘು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ, ಅಧಿಕಾರಿಗಳು, ನಮ್ಮ ಜನಪ್ರತಿನಿಧಿಗಳು ಏನಾದರೂ ಆ ಕಡೆ ಬಂದು ಜನರ ಸಮಸ್ಯೆಯನ್ನು ಕೇಳುವಂತಹ ಕೆಲಸವನ್ನು ಏನಾದರೂ ಮಾಡಿದಾರಾ, ಏನ್ ಕತೆ ಅಂತ? ರಾಘು, ಪ್ರೇಮ್ ಗಮನಿಸ್ತಾ ಇರ್ಬೋದು, ನಾನು ದೃಶ್ಯಾವಳಿಗಳನ್ನು ತೋರಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸಾಯಿ ಲೇಔಟ್ನಲ್ಲಿ ನೀರು ಅಲ್ಪ ಕಡಿಮೆ ಆಗಿದೆ, ಬಟ್ ಆದರೆ ಕಂಪ್ಲೀಟಾಗಿ ನೀರು ಎಲ್ಲೂ ಕೂಡ ಹೋಗಿಲ್ಲ. ಇನ್ನೂ ಕೂಡ 1.5-2 ಅಡಿಯಷ್ಟು ನೀರು ರಸ್ತೆಯಲ್ಲಿ ನಿಂತಿರುವಂಥದ್ದು. ಪ್ರಮುಖ ರಸ್ತೆ ಇದು, ಗಮನಿಸ್ತಾ ಇದ್ದೀರಿ. ಮೊನ್ನೆಯಿಂದಲೂ ಕೂಡ ನೀರು ಪ್ರಮಾಣ ಹೆಚ್ಚಾಗಿದ್ರೂ ಸ್ವಲ್ಪ ಮಟ್ಟಿಗೆ ಈಗ ತಗ್ಗಿರುವಂಥದ್ದು. ಬಟ್ ಮಳೆ ಮತ್ತೆ ಆರಂಭ ಆಗಿದೆ. ಇದಾದ ಬಳಿಕ ಮಳೆ ಏನಾದರೂ ಮತ್ತೆ ಬಂದರೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳು ಎದುರಾಗ್ಬೋದು. ಮನೆಯಿಂದ ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಬರಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು, ಮೂಕ ಪ್ರಾಣಿಗಳಿರ್ಬೋದು, ಮನೆಯಲ್ಲಿರುವಂಥ ನಿವಾಸಿಗಳಿರ್ಬೋದು, ಯಾರೂ ಕೂಡ ಮನೆಯಿಂದ ಆಚೆ ಬರೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಇನ್ನು ನೀರನ್ನ ಹೊರಹಾಕುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ತಯಾರಿಗಳನ್ನು ಮಾಡ್ಕೊಳ್ಳಲಾಗಿದೆ. ನೀವು ನಮ್ಮ ಎಡಭಾಗದಲ್ಲಿ ಗಮನಿಸೋದಾದರೆ ಕಂಪ್ಲೀಟಾಗಿ ನೀರನ್ನ ಆಚೆ ಹಾಕಬೇಕು ಅನ್ನುವಂಥ ಕಾರಣಕ್ಕಾಗಿ BBMP ಸಿಬ್ಬಂದಿಗಳು ಡ್ರೈನೇಜ್ ಏನಿತ್ತು, ಡ್ರೈನೇಜನ್ನು ತೆಗೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪ್ರೇಮ್, ಸಾಯಿ ಲೇಔಟ್ ವಿಚಾರದಲ್ಲಿ ಇಷ್ಟು ಸಣ್ಣ ಪ್ರಮಾಣದಲ್ಲಿ ನೀರನ್ನು ಹೊರ ಹಾಕ್ತೇವೆ ಅಂದ್ಕೊಳ್ಳುವಂಥದ್ದು ನಿಜಕ್ಕೂ ಬಹಳ ಕಷ್ಟ. ಕಾರಣ ಇಷ್ಟೇ, ಸಾಯಿ ಲೇಔಟ್ನ ಒಳಭಾಗಕ್ಕೆ ನುಗ್ತಾ ಇರುವಂತಹ ನೀರು ಬಿಂದಿಗೆ ಪ್ರಮಾಣದಲ್ಲಿದ್ದರೆ ಆಚೆ ಹಾಕುವಂತಹ ನೀರೇನಿದೆ ಇದು ಗ್ಲಾಸ್ನ ಪ್ರಮಾಣದಲ್ಲಿ ಆಚೆ ಹಾಕುವಂತಹ ವ್ಯವಸ್ಥೆಗಳು ಆಗಿರುವಂಥದ್ದು. ಇದೇ ಕಾರಣಕ್ಕೆ ಸಾಯಿ ಲೇಔಟ್ನಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ಇರುವಂತಹ ರಾಜಕಾಲುವೆ ಆರಾಮಾಗಿ ನೀರು ಹೆಚ್ಚಾದಂಥ ಕಾರಣಕ್ಕಾಗಿ ತುಂಬಿ ಒಳಭಾಗಕ್ಕೆ ಬರುತ್ತೆ. ಮಳೆ ಸಣ್ಣ ಪ್ರಮಾಣದಲ್ಲಾದರೂ ಕೂಡ ನೀರು ನುಗ್ಗುವಂಥ ಕಾರಣಕ್ಕಾಗಿ ಈ ಪ್ರಮಾಣದ ಪರಿಸ್ಥಿತಿ ಸಾಯಿ ಲೇಔಟ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದು ನಿನ್ನೆ ಮೊನ್ನೆಯ ಸಮಸ್ಯೆ ಅಲ್ಲ, ಅನೇಕ ವರ್ಷಗಳಿಂದ ಈ ರೀತಿ ಇದ್ರೂ ಕೂಡ ಇದನ್ನು ಸರಿ ಮಾಡೋದಕ್ಕೆ ಯಾರಿಗೂ ಕೂಡ ಆಗಿಲ್ಲ. ಇದೇ ಕಾರಣಕ್ಕೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಈ ಭಾಗದ ನಿವಾಸಿಗಳು ಸಂಕಷ್ಟವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಒಂದಷ್ಟು BBMP ಸಿಬ್ಬಂದಿಗಳನ್ನು ಸ್ಥಳದಲ್ಲಿ ಬಿಟ್ಟು ಅವ್ರಿಗೆ ಏನು ವ್ಯವಸ್ಥೆಯನ್ನು ಬೇಕೋ ಅದು ಮಾಡುವಂಥ ಕೆಲಸಗಳಾಗ್ತಾ ಇದೆ. ಮತ್ತೊಂದು ಕಡೆ ಬೋಟ್ನ ಮುಖಾಂತರವಾಗಿ ಜನರನ್ನು ಒಳಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಥವಾ ಹೊರಗಡೆ ಕರ್ಕೊಂಡು ಬರಬೇಕಾದ್ರೆ ಬೋಟ್ನ ಮುಖಾಂತರವೇ ಅವರನ್ನು ಕರ್ಕೊಂಡು ಬರುವಂಥದ್ದು. ಸ್ಥಳದಲ್ಲೇ ಅಗ್ನಿಶಾಮಕ ಸಿಬ್ಬಂದಿಗಳು ಜೊತೆಗೆ ಆಂಬುಲೆನ್ಸ್ಗಳ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲಿನ ಜನರಿಗೆ ಬೇಕಾದಂತಹ ಒಂದಷ್ಟು ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೆ ನೀರನ್ನು ಕಂಪ್ಲೀಟಾಗಿ ಆಚೆ ಹಾಕುವಂತಹ ಪರಿಸ್ಥಿತಿ ಏನಿದು ಅದು ಇಲ್ಲ ಆಗ್ತಾ ಇಲ್ಲ. ಸೊ ಅದೇ ಕಾರಣಕ್ಕಾಗಿ ಈ ಪ್ರಮಾಣದ ಸಮಸ್ಯೆಗಳನ್ನು ಈ ಭಾಗದಲ್ಲಿ ಜನ ಎದುರಿಸಬೇಕಾದಂತಹ ಪರಿಸ್ಥಿತಿ ಇನ್ನೂ ಕೂಡ ಸಾಯಿ ಲೇಔಟ್ನಲ್ಲಿ ನಿರ್ಮಾಣ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಬೆಂಗಳೂರು ಸಿಲಿಕಾನ್ ಸಿಟಿ ಕರ್ನಾಟಕದ ಬಜೆಟ್ನಲ್ಲಿ 70% ಕಾಂಟ್ರಿಬ್ಯೂಷನ್ ಇರೋದೇ ಬೆಂಗಳೂರಿನದ್ದು. ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಇರುವಂತಹದ್ದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಹಣೆ ಬರ ನೋಡಿ, ಬೆಂಗಳೂರಿನ ಜನರ ಹಣೆ ಬರ ನೋಡ್ರಿ. ಒಂದೇ ಒಂದು ಮಳೆಗೆ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ. ಯಾವುದೇ ಸರ್ಕಾರ ಇರಲಿ, ಯಾರೇ ಅಧಿಕಾರಿಗಳು ಬರಲಿ, ಜನರ ಈ ಗೋಳು, ಜನರು ಅನುಭವಿಸ್ತಾ ಇರುವಂತಹ ಈ ಸಮಸ್ಯೆ ಇದ್ಯಾವುದಕ್ಕೂ ಕೂಡ ಮುಕ್ತಿ ಸಿಗೋ ಹಂಗೆ ಕಾಣಿಸ್ತಾ ಇಲ್ಲ. ಪ್ರತಿ ಬಾರಿ ಮಳೆ ಆದಾಗಲೂ ಕೂಡ ನಮ್ಮ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹೇಳೋದು ಒಂದೇ, ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ ಅಂತ ಹೇಳಿ.